ಅವನು ಬೆಳ್ಳಗುಟ್ಟಿದ್ರೆ ನಾನು ಬೆಳ್ಳಗುಟ್ಟಿದ್ದೆ. ಅಯ್ಯೋ ಹೋಗತ್ತಾಗಿ. Oh my God! ಅದಲ್ದನೆಯ ಒಬ್ನೇ ಮಗ ಅಂತ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಚೆನ್ನಾಗಿರತ್ ತಂದ್ಕೊಟ್ಟು ಹಂಗೆ ಬುಡ್ ಹಡೆವಾಗಿದ್ದೀನಿ. ಬೆಳಗೂ ಇಲ್ಲ ಸಣಗೂ ಇಲ್ಲ, ಯಾರೇನು ಕೊಡ್ತಾರೆ? ಅಲ್ಲ, ತೆಳ್ಳು ಬೆಳ್ಳು ಕ್ಷಣಕ್ಕಿರೋರಿಗೆ ಏನ್ ಸಿಗೋದ್ ಕಷ್ಟ, ನನಗೆ ಯಾರು ಏನು ಕೊಡ್ತಾರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂಗಂತೂ ಅದೇ ಒಂದ್ ಚಿಂತೆ ಆಗೈತಿ. ನನಗೆ ಯಾವಾಗ ಮದುವೆ ಆಗ್ತೈತೆ, ಯಾವಾಗ ಮಕ್ಕಳಾಗ್ತವೆ ಅಂತಾನೆ. ಅಯ್ಯೋ ಭಗವಂತ, ಅದು ಕನ್ಸಾಗೆ ಹುಡ್ಕೊಂತೈತೆ. ಅಯ್ಯೋ ಕತೆನ. ನಾನು ಹಂಗೋ ಹಿಂಗೋ ಓದಿ SLCನ ಜಸ್ಟ್ ಪಾಸ್ ಮಾಡ್ಕೊಂಡಿದ್ದೀನಿ. ಈ ನಮ್ಮ ಅಪ್ಪ ಬೇಡ ಬೇಡ ಅಂದ್ರೂ ಜಸ್ಟ್ ಪಾಸ್ ಆಗಿರೋ ನಾನು ತಕೊಂಡೋಗಿ ಇದೆಂತದ ಸೈನ್ಸ್ ಅಡ್ಮಿಷನ್ ಮಾಡೆ ನೀವು. ಒಯ್ಯ ನಮ್ಮ ಅಪ್ಪ ಹೆಂಗೆ ಅಂದ್ರೆ ನಮ್ಮ ಅಪ್ಪಂದೇ ನಡಿಬೇಕು, ನಮ್ಮ ಅಮ್ಮಂದ ಏನು ನಡೆಯಕ್ಕಿಲ್ಲ. ನಮ್ಮ ಅಮ್ಮಗೆ ಏನಾನ ಒಂದ್ ಹೇಳಿ ಏನಾನ ಒಂದ್ ಮಾಡಬಹುದು, ನಮ್ಮ ಅಪ್ಪಗೆ ಮಾತ್ರ ಏನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ. ನನಗೂ ನಮ್ಮ ಅಪ್ಪನ ಎದುರಿಗೆ ನಿಂತ್ಕೊಂಡು ಮಾತಾಡಕ್ ಭಯ ಆಗ್ತೈತಿ. ಯಾಕೆಂದ್ರೆ ಒಳ್ಳೆ ನಮ್ಮ ಅಪ್ಪನ ಮೀಸೆ ಈರಪ್ಪನ ಮೀಸೆಗೆ ಇಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಆ ಮೀಸೆ ನೋಡಿದ್ರೆ ಗಡ ಗಡ ನಡ್ದಂಗ ಆಗ್ತೈತಿ. ಇನ್ನು ಮಾತಿನ ಎಲ್ಲಿ ಗೊತ್ತಾವಿ. ನನಗೆ ಇಷ್ಟ ಇಲ್ಲ, ನಾನು ಸೈನ್ಸ್ಗೆ ಹೋಗಕ್ಕಿಲ್ಲ ಅಂದ್ರೂ ಇಲ್ಲ, ನೀನ್ ಸೈನ್ಸೇ ತಕೋಬೇಕು, ನಾನು ಕನ್ಸ್ಕೊಂಡಿದೀನಿ ನೀನು ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ನನ್ನ ಜಸ್ಟ್ ಪಾಸ್ ಆಗಿರೋ ತಕೊಂಡೋಗಿ ಸೈನ್ಸ್ ಕೊಡ್ಸವ್ ನಮ್ಮ ಅಪ್ಪಯ್ಯ. ಅಲ್ಲ, ನಾನು ಆಸೆ ಇಟ್ಕೊಂಡಿದೀನಿ ನೀನ್ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾನೆ ನಮ್ಮ ಅಪ್ಪಯ್ಯ. ನಾನು ಆಸೆ ಮಡಿಕೊಂಡಿದೀನಿ ನಮ್ಮ ಅಪ್ಪಯ್ಯ ಅಂಬಾನಿ ಆಗ್ಬೇಕು ಅಂತ. ಮತ್ತೆ ನಮ್ಮ ಅಪ್ಪಯ್ಯ ಅಂಬಾನಿ ಆಗಕ್ಕಿಲ್ಲ. ನಾನು ಮಾತ್ರ ಈ ಅಪ್ಪ ಎಲ್ಲ ಕೇಳಬೇಕು, ಈ ಅಪ್ಪ ಮಾತ್ರ ನಾನು ಹೇಳ್ದಂಗೆ ಯಾಕೆ ಕೇಳಕ್ಕಿಲ್ಲ? ಓದ ಇಸ್ಸಿದಾಗೆ ನಮ್ಮ ಅಪ್ಪ ಹಿಂಗ್ ಮಾಡ್ಯವನೇ ಅಂದ್ರೆ ಮದ್ವೆ ಇಸ್ಸಿದಾಗೆ ಹೆಂಗ್ ಮಾಡ್ಬೇಕು? ಇದು ಆಕ್ಚುಲಿ ಚೆನ್ನಾಗಿದೆ. ನಮ್ಮ ಅಪ್ಪಗೆ ಏನಾನ ಯಾವ್ದನ ಒಂದೇನ್ ಕ್ಷಣ ಕಂತು ಕುಂಟನ ಆಗ್ಲಿ ಕುಳ್ದನ ಆಗ್ಲಿ ಕ್ಷಣ ಕಂಡೋದೆಲ್ಲ ಹೋಗ್ಲಿ, ಏನಾನ ಎಂತದನ ಕುರೂಪಿ ಅಂತ ಹೆಣ್ ಸಿಕ್ಕಿ ಒಂದಿಷ್ಟ ವರದಕ್ಷಿಣೆ ಪ್ರದಕ್ಷಿಣೆ ಕೊಡ್ತೀವಿ ಅಂದ್ರೆ ಬೇಕಾದ್ರೆ ಅದಕ್ಕೆ ತಾಳಿ ಕಟ್ಟ ಸಾಕು, ದುಡ್ಡು ಬೋದೈತಿ ಅಂತ ನಮ್ಮ ಅಪ್ಪಯ್ಯ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಅಯ್ಯೋ ಭಗವಂತ, ಅದಕ್ಕೆ ನಾವೇ ಮುಂದಾಗಲೇ ಒಂದು ಹುಡುಕೊಂಡು ಸೆಟಪ್ ಮಾಡ್ಕೊಂಡ್ಬಿಟ್ರೆ ಹೆಂಗ ಆಗ್ತೈತಿ. ಈಗ ಮೊದ್ಲೇನ ಇವಾಗ ಏನ್ ನೋಡಕ್ ಶುರು ಮಾಡಿದ್ರು ಏನ್ ಸಿಗೋದೇ ಕಷ್ಟ ಆಗ್ತೈತಿ. ಈಗ ಏನೇನೊಂದು ಓದು ಮುಗಿತೈತೆ ಅನ್ನೋ ಒಂದ್ 4-5 ವರ್ಷ ಬೇಕು. ಈಗ ನಮ್ಮ ಮನೆ ಮಗಳು ಪರಮೇಶಣ್ಣ ಈಗ ನಮ್ಮ ಅಪ್ಪಗೆ ಒಂದ್ 2 ವರ್ಷಕ್ಕೆ ಸಿಕ್ತಂತೆ. ಅವಾಗಿಂದ ಹೆಣ್ಣು ಹುಡುಕ್ತಾನೆ ಐತಿ, ಹೆಣ್ಣೇ ಸಿಗಕ್ಕಿಲ್ಲ. ಅಂತದ್ರಾಗೆ ನನಗೆ ಓದ್ ಮುಗಿತಿದಂಗೆ ಹೆಣ್ಣು ಹುಡುಕ್ತೀನಿ ಅಂದ್ರೆ ನಾನು ಆಟಕ್ಕೆ ತಾಟಾಕ್ತೀನಿ. ಬರೀ ಇಂಥದೆಯಾ? ಅದಕ್ಕಿಂತ ಈಗಲೇ ಒಂದು ಹುಡುಕಿದ್ರೆ ಹೆಂಗಿರ್ತೈತಿ? ಹೆಂಗಾನ ಮಾಡಿ ಕಾಲೇಜ್ಗೆ ಹೋಗ್ತೀನಲ್ಲ, ಅಲ್ಲಿ ಒಂದು ಎಂತದನ್ನ ಪಟಾಯಿಸ್ಕೊಂಡು ತಾಳಿ ಕಟ್ಟಿ ಮನೆ ಕರ್ಕೊಂಬಂದ್ಬಿಡ್ಬೇಕು. Oh my God! ಅಯ್ಯೋ, ನಮ್ಮ ಅಜ್ಜಿ ಒಬ್ನೇ ತಮ್ಮ ಅಂತೇಳಿ ಮಗಳನ್ನೇ ಕೊಟ್ಟು ನಮ್ಮ ಅಮ್ಮಯ್ಯನ ಮದ್ವೆ ಮಾಡೈತಿ. ಹೆಣ್ಣು ಯಾರು ಕೊಡ್ತಾರೆ ನಮ್ಮ ಪಾಪಗೆ ಅಂತೇಳಿ. ಈಗ ನನಗೆ ಯಾರು ಕೊಡ್ತಾರೆ ಹೆಣ್ಣು ಹೇಳ್ರಿ? ನಾವೇ ದೇವ್ರ ಬೇಡ್ಕಿಬೇಕಷ್ಟೇ. ಹಂಗೂ ಹೆಣ್ಣು ಸಿದ್ದಿದ್ರೆ ಅದೇ ಕಮ್ಮರ ಮನೆಗೆ ಹೋಗಿ ಮಾಡಿಸ್ಕೊಂಬಂದು ಆ ಗೊಂಬಿಗೆ ತಾಳಿ ಕಟ್ಟಬೇಕಾಗ್ತೈತಿ. ಅದಕ್ಕಿನ್ನವ ದೇವ್ರು ನಾವ್ ಏನೇ ಕೇಳಿದ್ರು ವರನ ಕೊಡ್ತೈತಿ ಅಂತ ನಮ್ಮ ಅಮ್ಮಯ್ಯ ಯಾವಾಗ್ಲೂ ಹೇಳ್ತಾ ಇರ್ತೈತಿ. ದೇವ್ರೆ ದೇವ್ರೆ ದೇವ್ರೆ, ನನಗೆ ಒಂದು ಚೆನ್ನಾಗಿರೋದು ಸೂಪರ್ ಡೂಪರ್ ಆಗಿರೋದ ಒಂದು ಹೆಣ್ಣ ಮದುವೆ ಮಾಡ್ಸಪ್ಪ. ಈಗ್ಲಿಂದಾನೇ ನಾನು ಪಟಾಯಿಸ್ಕೊಂಡು ಲವ್ ಮಾಡಿ ಅವಳು ಹೆಂಗೆ ಏನು ಎತ್ತ ಒಳ್ಳೆಳೆ ಕೆಟ್ಟಳೆ ಅಂತ ಹೇಳಿ ತಿಳ್ಕೊಂಡು ಮದುವೆ ಆಗಂಗೆ ನನಗೆ ಆಶೀರ್ವಾದ ಮಾಡಪ್ಪ ದೇವ್ರೆ ದೇವ್ರೆ. ಬರೀ ಇಂಥದೆಯಾ? ಯಾವ್ದೋ ಫೋನ್ ಗೊತ್ತೈತೆ ದೇವ್ರೆ ಭಗವಂತ. ಈಗಿನ ಮದುವೆ ವಿಷಯ ಮಾತಾಡ್ತಾ ಇದ್ದೆ, ಯಾವ್ದನ ಹುಡುಗಿ ಫೋನ್ ಮಾಡಿದ್ರಪ್ಪ, ಚೆನ್ನಾಗಿರ್ತೈತಿ. ಹಲೋ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗಿನ ಒಂದು ಹುಡುಗಿ ಫೋನ್ ಮಾಡಿರ
ಚೆನ್ನಾಗಿರ್ಬೇಕು. ಅಯ್ಯೋ ಭಗವಂತ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ, ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ನನಗೂ ಒಬ್ಳು ಹುಡುಗಿ ಫೋನ್ ಮಾಡವಳೆ, ನನಗೂ ಒಬ್ಳು ಹುಡುಗಿ ಫೋನ್ ಮಾಡವಳೆ. ಡಂಕಣ ಕಣ್ಣ ಕಣ ಕಣ್ಣ ಡಂಕಣ ಕಣ್ಣ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ನಿಮ್ಮ ವಾಯ್ಸು ತುಂಬಾ ಚೆನ್ನಾಗೈತೆ. ನೀವು ನೋಡಕ್ಕೂ ಅಷ್ಟೇ ಚೆನ್ನಾಗಿದ್ದೀರಾ ಅನ್ನಿಸ್ತೈತೆ ಅಲ್ವೇ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೋ ಹೌದಾ? ಎಲ್ರು ಹೇಳ್ತಾರೆ ನೀನು ತುಂಬಾ ಚೆನ್ನಾಗಿದ್ಯಾ ಅಂತ. ನನ್ನ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆಯೋ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನನ್ನ ಹೆಸರು ನೀಲು. ಓ ನೀಲು, ಆಹಾ ಎಂತ ಚೆನ್ನಾಗಿರೋ ಹೆಸರು. ಸೂಪರ್ ಸೂಪರ್. ಅಂದಂಗೆ ನನ್ನ ನಂಬರ್ ಯಾರು ಕೊಟ್ರು ನಿಮಗೆ? ಓ, ನಿಮ್ಮಂತ ಹ್ಯಾಂಡ್ಸಮ್ ಆಗಿರೋ ಹುಡುಗನ ನಂಬರ್ ಸಿಗ್ದಂಗಿರುತ್ತಾ? ನಿಮ್ಮ ಫ್ರೆಂಡೇ ಕೊಟ್ಟಿದ್ದು. ನಾನು ನಿಮ್ಮನ್ನು ನೋಡಿದ್ದೀನಿ, ಅದಕ್ಕೆ ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡ್ತಾ ಇರೋದು. ಊಟ ಆಯ್ತಾ? ಏನ್ ಮಾಡ್ತಿದ್ದೀರಾ? ನೋಡ್ಬೇಕಲ್ಲ, ನಿಮ್ದೊಂದು ಫೋಟೋನ ಈ ನಂಬರಿಗೆ ಹಂಗೆ ಕಳಿಸ್ತೀರಾ? ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಈ ನಂಬರ್ಗೆ ಫೋಟೋ ಕಳಿಸ್ತೀರಾ? ಏನೋ ಬೇಕು ನಿನಗೆ, ಏನೋ ಬೇಕು? ಅಯ್ಯೋ ನೀವಾ ಎಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ಅಷ್ಟು ಚೆನ್ನಾಗಿದ್ದೀರಾ. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನನ್ನ ಫೋಟೋನ ಅಯ್ಯೋ ಕಳಿಸ್ತೀನಿ ಹೇಳ್ರಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇದೇ ನಂಬರ್ಗೆ ನನ್ನ ಫೋಟೋನ ಕಳಿಸ್ತೀನಿ. ಹುಡುಗಿ ನನಗೆ ಫೋಟೋ ಕಳಿಸ್ತಾಳಂತೆ. ಹಂಗೆ ನಾನು ಚೆನ್ನಾಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಹೇಳ್ತಾಳೆ. ನಂಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತೈತಪ್ಪ. ಈ ಖುಷಿಗೆ ಒಂದು ಹಾಡು ಹೇಳ್ಬೇಕು ಅನ್ನಿಸ್ತಾ ಐತೆ. ಖುಷಿಯಾಗಿದೆ ನಿನ್ನಿಂದಲೇ, ನಾನೋಡದೆ ನಿನ್ನನ್ನು ಇರಲಾರೆನೆ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ, ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ಹಲೋ ಹಲೋ, ಎಲ್ಲೋದ್ರಿ? ಮಾತಾಡೋದೇ ಕೇಳಿಸ್ತಾ ಇಲ್ವಲ್ಲ? ಅಯ್ಯೋ ಏನು ಹೋಗಿಲ್ಲ, ಇಲ್ಲ ಇಲ್ಲ ಇದ್ದೀನಿ. ಅನ್ನಗೆ ನಿಮ್ದು ಯಾವ ಊರು? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನು ಮಾಡ್ತಾರೆ? ನಿಮ್ದು ಯಾವ್ದು ಕುಲ? ನಿಮ್ಮ ಅಪ್ಪಂದು ಯಾವ್ದು ಕುಲ? ನಿಮ್ಮ ಅಮ್ಮಂದು ಯಾವ್ದು ಕುಲ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನನ್ನ ಹೆಸರು ನೀಲು, ನಮ್ಮ ಅಪ್ಪನ ಹೆಸರು ರಾಮಣ್ಣ, ನಮ್ಮ ಅಮ್ಮನ ಹೆಸರು ಸೀತಮ್ಮ. ನಾವು ಒಳಕಲ್ಲರು, ನಮ್ಮ ಅಮ್ಮಯ್ಯ ಜಾಂಕಲ್ಲರು. ಎಲ್ಲಾರ್ಗು ನೆಂಟರಾಗ್ತಾರೆ. ಸರಿ ಸರಿ, ನಿಮ್ದು ಯಾವ ಊರು? ನಮ್ದು ಬುಕ್ಕಾಪಟ್ನ. ನಿಮ್ದು ಯಾವ ಊರು? ಅಯ್ಯೋ ದೇವ್ರೆ, ಎಂತ ಕೋಇನ್ಸಿಡೆನ್ಸ್. ಸರಿ ಸರಿ, ಇದು ನಿಮ್ ನಂಬರ್ಗೆ ಫೋನ್ ಮಾಡ್ತೀನಿ ತಿರ್ಗನ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯಗೆ ಹೇಳಿ ನಿಮ್ಮನ್ನ ಹೆಣ್ಣೊಡಕ್ಕೆ ಕರ್ಕೊಂಬತ್ತೀನಿ. ನಿಮ್ಗೆ ಇಷ್ಟ ಅಂದ್ರೆ ಹ್ಞೂ ಅಂದ್ರಿ, ಇಲ್ಲ ಅಂದ್ರೆ ಬೇಡ ಅಂದ್ರಿ. ನಿಜವಾಗ್ಲೂ ನೀವು ಇಷ್ಟಪಟ್ಟು ಹ್ಞೂ ಅಂದ್ರೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನ ನಿಮ್ಮನೆಗೆ ಹೆಣ್ಣೊಡಕ್ಕೆ ಕರ್ಕೊಂಬರ್ತೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲ, ನನ್ನ ಬಗ್ಗೆ ಎಲ್ಲ ಕೇಳಿದ್ರಿ, ನಿಮ್ ಬಗ್ಗೆ ಮಾತ್ರ ಏನು ಹೇಳಲೇ ಇಲ್ಲ. ಇದು ಮೋಸ ಅಲ್ವಾ? ನನ್ನ ಬಗ್ಗೆ ಮಾತ್ರ ಎಲ್ಲ ತಿಳ್ಕೊಂಡ್ರಿ.
ನಾನು ನಿಮ್ ಬಗ್ಗೆ ತಿಳ್ಕೋಬೇಕಲ್ವಾ? ನನ್ನ ಹೆಸರು ಸೀನು. ನನ್ನ ನಿನ್ನ ಹೆಸರು ಚೆನ್ನಾಗೈತಲ್ವಾ? ಸೀನು ನೀನು ಎಷ್ಟು ಚೆನ್ನಾಗೈತೆ. ನನ್ನ ಹೆಸರು ಸೀನು. ನಮ್ಮ ಅಪ್ಪನ ಹೆಸರು ಸುಬ್ಬಣ್ಣ. ನಮ್ಮ ಅಮ್ಮನ ಹೆಸರು ಲಕ್ಷ್ಮಕ್ಕ. ನಾವು ಅಂತಾರೆ ನನಗೆ ಕುಲಗಿಲ್ಲ ಗೊತ್ತಿಲ್ಲ. ನಮ್ಮ ಅಪ್ಪನ ಕೇಳಿ ಹೇಳ್ತೀನಿ. ನಾನು ಇವಾಗ SSLC ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀನಿ. ಈಗ ಕಾಲೇಜಿಗೆ ಹೋಗ್ಬೇಕು. ಕುಲನ ಇನ್ನೊಂದ್ಕಿಂತ ನಮ್ಮ ಅಪ್ಪನ ನಮ್ಮ ಅಮ್ಮನ ಕೇಳಿ ಫೋನ್ ಮಾಡ್ತೀನಿ. ಸಾಕ? ಇನ್ನ ಏನನ್ನ ಡೀಟೇಲ್ಸ್ ಬೇಕಾ? ಅಲ್ಲ, ಈಗ ಫಸ್ಟ್ ಇಯರ್ಗೆ ಹೋಗ್ಬೇಕು ಅಂತ್ಯ. ಆಲ ಈಗಲೇ ಮದುವೆ ವಿಷಯ ಮಾತಾಡ್ತಾ ಇದೆಯಲ್ಲ ನೀನು. ಇನ್ನು ನೀನು ಓದಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ಆಮೇಲೆ ಮದುವೆ ಆಗಿ ಸಂಸಾರ ಕಟ್ಕೋಬೇಕು. ಈಗ ಇನ್ನು ಫಸ್ಟ್ ಇಯರ್ಗೆ ಹೋಗೋನು ಮದುವೆ ಅಂತಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವೇ ನಿನಗೆ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅಯ್ಯೋ ನೀನು ನನ್ನ ಕಾಲ ಮೇಲೆ ನಾನು ನಿಂತಿರೋದು ಅಂದಂಗೆ ಓದೋದು ಕೆಲ್ಸಕ್ಕೆ ಹೋಗೋದು ಮಾಮೂಲಿ. ನಾನು ಓದಿ ಕೆಲ್ಸಕ್ಕೆ ಹೋಗೋ ತನಕ ನಾವಿಬ್ರು ಲವ್ ಮಾಡೋಣ. ಹೆಂಗೈತೆ ಐಡಿಯಾ? ಲವ್ ಬೇಡ ಇಡು ಫೋನ್. ನನಗೆ ತುಂಬಾ ಬೇಜಾರಾತು. ಇನ್ಮೇಲೆ ಯಾವತ್ತು ಈ ನಂಬರ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ಬೇಡ. ಇಡು ಫೋನ್. ಬರೀ ಇಂಥದೆಯಾ? ಸಾರಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ನೀಲು ಅಂತಾನೆ. ಆದರೆ ನನಗೆ ಆಗಲೇ ಮದುವೆ ಆಗಿ 2 ಮಕ್ಕಳಿದ್ದಾರೆ. ನಾನು ಇದನ್ನ ಸುಮ್ಮನೆ ತಮಾಷೆಗಾಗಿ ನಿಮಗೆ ಫೋನ್ ಮಾಡಿದ್ದು ಸರ್. ನಿಮ್ಮನ್ನ ಫೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾತಾಡಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ತಪ್ಪಾಗಿ ತಿಳ್ಕೊಬೇಡಿ ಸರ್. ನಾನು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ನಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಫೂಲ್ ಮಾಡಬೇಕು ಅಂತ ಈ ಥರ ಮಾಡಿದೆ. ಏನು ಬೇಜಾರು ಮಾಡ್ಕೊಳ್ಬೇಡಿ ಸರ್. ನಿಮ್ಮನ್ನು ನೋಡಿ ನಾಲ್ಕು ಖುಷಿ ಪಡ್ತಾರೆ ಅಂದರೆ ನಿಮಗೂ ಖುಷಿ ಅಲ್ವಾ ಸರ್? ಆಮೇಲೆ ನೀವು ನಾಳೆ ಟಿವಿಲಿ ಬರ್ತೀರಾ ಸರ್? ಅದೇ ಟಿವಿಗೆಲ್ಲ ತೋರಿಸ್ತಾರಲ್ಲ ಕುರಿಗಳು ಸರ್, ಕುರಿಗಳು ಅಂತ. ಓ ಹಂಗೆ ಅನ್ನಿಸ್ತೈತೆ. ಸರಿ ಬಿಡ್ರಿ. ನಾನು ನಿಜವಾಗ್ಲೂ ಯಾವ್ದೋ ಒಂದು ಹುಡುಗಿ ಬಿತ್ತು ಬಲಿಗೆ ಅಂತ ಅನ್ಕೊಂಡೆ. ನೀವು ಏನು ಅನ್ಕೋಬೇಡ್ರಿ. ನಾನೇನೇನ ಮಾತಾಡ್ದೆ, ನಿಮ್ಗೆ ಏನಾನ ಬೇಜಾರಾಗಿದ್ರೆ ಬೈಕೆ ಬೇಡ್ರಿ. ಆಮೇಲೆ ನಮ್ಮನ್ನ ನೋಡಿ ನಾಲ್ಕು ಖುಷಿ ಪಡ್ತಾರೆ ಅಂದ್ರೆ ನಮಗೂ ಖುಷಿನೇ ಬಿಡ್ರಿ. ಸರಿ ನಾನೇನು ಅನ್ಕೋಣಲ್ಲ, ನೀವು ಏನು ಅನ್ಕೋಬೇಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.